ಇನ್ನು ಮಡಿ ಮೈಲಿಗೆ ಕುರಿತಾಗಿ ಏನು ಹೇಳ್ತೀರಾ ಗುರೂಜಿ? ಈಗಂತೂ ಸಾಕಷ್ಟು ಜನ ಇದನ್ನ ಪಾಲಿಸೋದೇ ಇಲ್ಲ. ಸೊ ಒಂದು ಮನೆಯಲ್ಲಿ ಮಡಿ ಮೈಲಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ? ಮಡಿ ಮೈಲಿಗೆ ಅಂದ ಕೂಡಲೇ ಮಡಿ ಅಂದರೆ ಏನು? ಈಗ ನಮಗೆ ಕೊರೋನಾ ತೋರಿಸ್ಬಿಟ್ಟಿದೆ. ಕೊರೋನಾ ಬಂದಾಗ ಮಡಿ ಅಂದರೆ ಏನು ಅನ್ನೋದು ಜನಗಳಿಗೆ ಸರ್ವರಿಗೂ, ಅಲ್ಲಿಗೋದ್ರೆ ಇಲ್ಲಿಗೆ ಬಂದರೆ ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು, ಇದು ಬಾಹ್ಯವಾಗಿರುವಂಥ ಮಡಿಯಾಯಿತು. ಇದೇನು ದೇಹವನ್ನು ಶುಚಿಯಾಗಿಟ್ಕೊಳ್ಳೋದು. ಅದೇ ರೀತಿ ಮನೆಯಲ್ಲಿ ಸುಟ್ಟೋಗಿರುವಂತಹ ಬಟ್ಟೆಗಳಿರ್ಬೋದು, ಅಂಥದ್ದೆಲ್ಲ ಯಾವುದು ವರ್ಜ್ಯ ಅಂತ ನಾವು ತಾಮಸಿಕ ಅಂತ ಹೇಳ್ತೀವಿ. ಕಪ್ಪು ಬಟ್ಟೆಗಳನ್ನ ಎಲ್ಲಿ ನೋಡಿದ್ರಲ್ಲಿ ಇಟ್ಕೊಳ್ಳೋದು, ಅದೆಲ್ಲ ವರ್ಜ್ಯ ಅಂತ ಹೇಳಿದೆ. ಅಂತಹ ಆ ತಾಮಸಿಕ ವಸ್ತುಗಳು ಮತ್ತು ತಾಮಸಿಕ ರೀತಿಯಲ್ಲಿ ನಾವು ಜೀವನ ಮಾಡುವಂಥದ್ದಲ್ದಿರ ಬೇರೆ ಬೇರೆ ರೀತಿಯಾದಂತಹ, ಈಗ ನಾವು ಮೀನು ಸಾಕಣೆ, ನಾಯಿಯನ್ನು ಸಾಕೋದು, ಇದೆಲ್ಲ ಮನೆ ಒಳಗಡೆ ಇರುವಂತಹ ವಸ್ತುಗಳಲ್ಲ. ಅದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಮೈಲಿಗೆ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ನಾವೇನಾಗಿದ್ದೀವಿ ಈಗ, ಹಿಂದಿನ ಕಾಲದಲ್ಲೆಲ್ಲ ಮನೆ ಹೊರಗಡೆ ಹೋದರೆ ಕಾಲು ತೊಳ್ಕೊಂಡು ಒಳಗಡೆ ಬರುವಂಥ ವ್ಯವಸ್ಥೆ ಇತ್ತು. ಈಗಿನ ಯಾವ ಅಪಾರ್ಟ್ಮೆಂಟಿನಲ್ಲಿಯೂ ಅದಿಲ್ಲ. ಏನಾಗುತ್ತೆ, ಆ ಮಾರ್ಗದಲ್ಲಿರುವಂಥ ಮೈಲಿಗೆ ಅಂತ ಹೇಳೋದಿರ್ಬೋದು, ತಾಮಸಿಕ ಶಕ್ತಿ ಇರ್ಬೋದು, ಅದೆಲ್ಲ ಮನೆಯೊಳಗಡೆ ಬರುತ್ತೆ. ಅದಕ್ಕಿಂತ ಹೆಚ್ಚು ಈ ಮನಸ್ಸು ಅನ್ನೋದು ಶುದ್ಧ ಆಗಬೇಕು. ಮನಸ್ಸನ್ನು ಶುದ್ಧ ಮಾಡೋದು ಹೇಗೆ ಅಂತ ಕೇಳಿದರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದೆ. ಬಂಧನಕ್ಕೆ ಮೋಕ್ಷಕ್ಕೆ ಮನಃಶುದ್ಧಿನೇ ಕಾರಣ. ಅದನ್ನು ನಾವು ಯಾವ ರೀತಿಯಾಗಿ ಮಡಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.